ಅಣ್ಣ ಅಮ್ಮ ನೀವೇ ನನ್ನ ಕಾಪಾಡ್ಬೇಕು, ದಯವಿಟ್ಟು ಸ್ವಲ್ಪ ಹೊರಗಡೆ ಬನ್ನಿ. ಹೊರಗಡೆ ಬಂದಿದ್ದೀನಿ. ಯಾವನಯ್ಯ ನೀನು? ನಾನೇ ಈ ಮನೇಲಿ ಬಿಟ್ಟಿಗಳು ತಿನ್ಕೊಂಡು ಬದುಕಿದ್ದೀನಿ ಇಷ್ಟು ವರ್ಷ, ಆದ್ರೆ ಒಂದಿನೂ ಅಪ್ಪ ಅಕ್ಕ ಅಣ್ಣ ಅಮ್ಮ ಅಂತ ಕರೆದಿಲ್ಲ. ಯಾವ ನೀನ್ ಈ ರೀತಿ ಕೂಗಿದ್ರೆ ಅಮ್ಮ ಅಕ್ಕ ಅಣ್ಣ ಅಂತ ಬಿಟ್ಟಿಗಳು ಸಿಗುತ್ತೆ ಅಂತ ಅನ್ಕೊಂಡಿದ್ಯಾ? ಅದ ಕೊಟ್ರು ಕೊಡ್ಬೋದು ಬಿಡು. ಈ ಮನೆಯವರು ಒಂಥರ ದಾನಶೂರ ಕರುಣನ ವಂಶದವ್ರ ತರ. ಅವ್ರೆಷ್ಟೇ ಕಷ್ಟದಲ್ಲಿದ್ರು ತಾವು ಕಷ್ಟ ಪಟ್ಟಾದ್ರೂ ತಂದು ಕೊಡ್ತಾರೆ ಅಂತ ಜನ. ಅತ್ತೆ ಏನೇ ಯಾರ ಜೊತೆ ಮಾತಾಡ್ತಿದ್ದೀರಾ? ಯಾರಪ್ಪ ನೀನು? ಅಮ್ಮ ನಾನೊಬ್ಬ ಲಾರಿ ಡ್ರೈವರು. ಇಲ್ಲೇ ಪಕ್ಕದ ರೋಡಲ್ಲಿ ನನ್ನ ಲಾರಿ ಕೆಟ್ಟೋಗ್ಬಿಟ್ಟೈತೆ. ಮೆಕ್ಯಾನಿಕ್ ಬಂದು ರೆಡಿ ಮಾಡಬೇಕು. ಅಲ್ಲಿವರೆಗೂ ಈ ಐಟಮ್ನ ಎಲ್ಲಿಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಜನ ಹೇಳ್ತಾ ಇದ್ರು ಈ ಏರಿಯಾದಲ್ಲಿ ನಂಬಿಕಸ್ರು ಅಂದ್ರೆ ನೀವೇ ಅಂತ. ಅದಕ್ಕೆ ದಯವಿಟ್ಟು ಸಂಜೆ ಗಂಟ ಈ ಲಗೇಜ್ ಇಟ್ಕೊಳಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಮ್ಮ. ಏಯ್ ಬೇಕಾಗಿಲ್ಲ. ಬೇರೆಯವರಿಗೆ ಸಹಾಯ ಮಾಡಿ ಮಾಡಿ ಈ ಮನೆನೇ ಸ್ವರ್ಗೋಗಿದೆ. ಅಲ್ಲ ನೀನ್ ಬಂದು ಸಾಮಾನು ಇಡಕ್ಕೆ ಅಥವಾ ನೀನಂತವ್ರು ಬಂದ್ರೆ ನೀರ್ ಕೊಡಕ್ಕೆ ಊಟ ಕೊಡಕ್ಕೆ ಇದೇನೋ ಧರ್ಮಛತ್ರಣ ಆಗಲ್ಲ. ಹೋಗ್ ನಿನ್ ಲಾರಿಲಿ ಇಟ್ಕೋ. ಅಮ್ಮ ನಿಮ್ದು ಅಮ್ಮಯ್ಯ ಅಂತೀನಿ, ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ಏನೋ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ಡನ್ನ ಕೂಡಿಟ್ಟು ಇದನ್ನ ತಗೊಂಡಿದ್ದೀನಿ. ಇದನ್ನ ಲಾರಿಲಿ ಇಟ್ರೆ ಸೇಫ್ ಅಲ್ಲಮ್ಮ. ಈ ಮನೆ ಮೇಡಮ್ಮು ಎಲೆಕ್ಷನ್ ನಿಂತವ್ರೆ ಅಂತ ಗೊತ್ತಾಯ್ತು. ಜನಸೇವೆ ಮಾಡೋದ್ರಲ್ಲಿ ಎತ್ತದ ಕೈ ಅಂತ ಕೇಳ್ಪಟ್ಟಿದ್ದೀನಿ. ಸಂಜೆ ಗಂಟೆ ಮಾತ್ರ ಇಲ್ಲಿರ್ಲಿ, ಆಮೇಲೆ ಬಂದು ನಾನೇ ವಾಪಸ್ ತಗೊಂಡೋಗ್ಬಿಡ್ತೀನಿ. ಇಲ್ಲ ಅಂತ ಹೇಳ್ಬೇಡಿ ಅಮ್ಮ, ನಿಮ್ ಕೈ ಮುಗಿತೀನಿ, ನಿಮ್ ದಮ್ಮಯ್ಯ ಅಂತೀನಿ, ನಿಮ್ ಕಾಲು ಬೇಕಾದ್ರೆ ಬಿದ್ಬಿಡ್ತೀನಿ ಅಮ್ಮ. ಪರವಾಗಿಲ್ಲ ಕಣಪ್ಪ, ಇದಕ್ಕಿಷ್ಟೆಲ್ಲ ಬೇಡ್ಕೋಬೇಕಾ ನೀನು? ಇದೆಲ್ಲ ಯಾವ ದೊಡ್ಡ ಸಹಾಯ ಹೇಳು? ನಿನ್ ನಂಬಿಕೆ ಸುಳ್ಳಾಗಲ್ಲ. ಅಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟು ಪಾಪ. ಅಮ್ಮ ಸ್ವಲ್ಪ ದಾರಿ ಬಿಡಿ ಅಮ್ಮ. ಇಡೀ ಜಗಲಿನೇ ನಿಂದು ಇಡು ಹೋಗ್. ನಿಮ್ದು ದೇವ್ರಂತ ಮನ್ಸು. ಇನ್ನು 4 ಬಾಕ್ಸ್ ಇದೆ, ತಂದಿಟ್ಬಿಟ್ಟು ಹೊಂಡೋಗ್ಬಿಡ್ತೀನಿ. ಹಾಗೆ ಆಗ್ಲಿಪ್ಪ. ಸರಿ ಕಣಮ್ಮ. ಅಣ್ಣ ಬರಲ್ಲ, 4 ಬಾಕ್ಸ್ 2 ಬಾಕ್ಸ್ ಎತ್ಕೊಂಡ್ ಬರ್ತೀನಿ. ನಿನ್ನ ಲೇ ವಿಶಾಲವಾದ ಅಕ್ಸಿ ಕಂಡವ್ರಿಗೆಲ್ಲ ಜಾಗ ಕೊಡ್ತೀಯಲ್ಲಿ. ಈ ಬಾಕ್ಸ್ಗಳು ಏನೇ ಬುದ್ಧಿನೇ ಇಲ್ವಲ್ಲ ನಿನಗೆ? ಅಯ್ಯೋ ಅದ್ಯಾಕೆ ಯಾವಾಗ್ಲೂ ವಟವಟ ಅಂತೀರ? ಸ್ವಲ್ಪ ಸುಮ್ಮನೆ ಇರಕ್ಕಾಗಲ್ವಾ? ಆ ಇಂದ್ರಮ್ಮ ಓನರ ನೀವು ಓನರ ಒಂದು ಅರ್ಥ ಆಗಲ್ಲ. ನಾನೇ ಓನರು. ಬಂದ್ಬಿಡು ಈ ತಿಂಗಳಿಂದ ನನಗೆ ಬಾಡಿಗೆ ಕೊಡು. ಶಿಕ್ಷಣ ಕೊನೆಗೂ ಬರ್ಲಿಲ್ಲ ಈ ಮನೆಗೆ. ಈ ಬಾಕ್ಸ್ ನ ಯಾರೋ ಒಬ್ಬ ತಂದಿಟ್ಬಿಟ್ಟೋದ ಅಂತ ನಮ್ಮ ಮಾತನ್ನ ನಂಬ್ತಾ ಇಲ್ಲ ಸುಬ್ರಹ್ಮಣ್ಯ. ಈಗ್ಲಾದ್ರೂ ಗೊತ್ತಾಯ್ತಾ ಸರ್? ಈ ಬಾಕ್ಸ್ ತಂದಿಟ್ಟವನೆ ಆ ಲೆಟರ್ ಕೂಡ ಬರ್ದಿದ್ದಾನೆ ಅಂತ. ಈ ಲೆಟರ್ ಅವನೇ ಬರ್ದಿದ್ದಾನೆ ಅಂತ ಹೇಗ್ ನಂಬೋದು? ನಿಮ್ಮಲ್ಲೇ ಯಾರಾದ್ರೂ ಬರ್ದಿರ್ಬೋದಲ್ವಾ? ಕರೆಕ್ಟ್ ಇನ್ಸ್ಪೆಕ್ಟ್ರೆ, ಪೊಲೀಸ್ ಆಗಿ ನಿಮ್ಮ ಅನುಮಾನ ಕರೆಕ್ಟ್ ಆಗಿದೆ. ಈಗ ಅವನ್ನೇ ಇಲ್ಲಿ ಕರ್ಸಿರ ನೀವು ನಂಬ್ತೀರಾ? ಇನ್ಸ್ಪೆಕ್ಟ್ರೆ, ಆ ಮಹಾನ್ ಭಾವ ಇಲ್ಲೇ ಇದ್ದಾನೆ. 1 ನಿಮಿಷ ಇರಿ, ಅವನ್ನೇ ಕರ್ಕೊಂಡ್ಬರ್ತೀನಿ. ನಡಿಯಾ ಹೇಳೋ, ನಿಜ ಏನಂತ ಹೇಳೋ. ಸರ್ ಏನು ಗೊತ್ತಿಲ್ಲದೆ ಹಿಂಗೆಲ್ಲ ಮಾಡ್ಬಿಟ್ಟೆ ಸರ್, ನನ್ನನ್ನು ಬಿಟ್ಬಿಡಿ ಸರ್. ವಿಜಯಾಂಬಿಕಾ ಕಡಿಯೋರು ಹಿಂಗೆಲ್ಲ ಮಾಡು ಅಂತ ಹೇಳಿದ್ರು ಸರ್. ಏನೋ ಕೆಲಸ ಸಿಗುತ್ತೇನೋ ಆಸೆಲಿ ಮಣ್ತಿನ ಕೆಲಸ ಮಾಡ್ಬಿಡಿ ಸರ್. ತಪ್ಪಾಯ್ತು ಸರ್, ನಿಮ್ಗೆ ಕೈ ಮುಗಿತೀನಿ ಸರ್, ಬಿಟ್ಬಿಡಿ ಸರ್ ನನ್ನ. ಇನ್ಸ್ಪೆಕ್ಟ್ರೆ, ನಿಮ್ಮ ಮುಖ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನನಗೆ. ಅಲ್ಲ, ಎಷ್ಟು ಸಲ ಈ ಥರ ಬಂದು ಮುಖಕ್ಕೆ ಮಂಗಳಾರತಿ ಎತ್ತಿಸ್ಕೊಂಡು ಹೋಗ್ತೀರಾ ಹೇಳಿ? ಸರಿ ಈಗ ಹೇಳಿ, ಕೋರ್ಟಿಗೆ ಬರಬೇಕಾಗಿರೋದು ಮೇಡಮ್ಮ, ನೀವಾ, ಇಲ್ಲಾಂದ್ರೆ ನಿಮ್ಮ ವಿಜಯಾಂಬಿಕಾ ಹೋಗ್ಬೇಕಾ? ಸರ್ ಅದು ಇದುವರೆಗೂ ನಾವು ನೋಡಿದ್ದೆಲ್ಲ ಸಿನಿಮಾ ರೀತಿಯಲ್ಲಿ ಸುಳ್ಳು ಎಂದು ಸಾಬೀತಾಗಿದೆ. ನಾವು ನೋಡಿದ್ದೇ ಬೇರೆ, ಆದ್ರೆ ಇಲ್ಲಿ ನಡೆದಿರೋದೇ ಬೇರೆ. ವಿಜಯಾಂಬಿಕಾ ಶ್ರಾವಣಿಯವರನ್ನ ಸೋಲಿಸಲು ಇಂಥ ಪಿತೂರಿ ಮಾಡಿದ್ದಾರೆ ಎಂದು ಮೇಲ್ನೋಟಕ್ಕೆ ತಿಳಿದು ಬರ್ತಿದೆ. ಒಬ್ಬ ವ್ಯಕ್ತಿಯಿಂದ ಈ ಸ್ಫೋಟಕ ಸತ್ಯ ಬಯಲಾಗಿದೆ.
ಪೊಲೀಸ್ನವರು ವಿಜಯಾಂಬಿಕಾ ಮಾತಿಗೆ ಕಟ್ಟಿಬಿದ್ದು ಇಲ್ಲಿಗೆ ಬಂದು ಶ್ರಾವಣಿ ಅವರನ್ನ ಅರೆಸ್ಟ್ ಮಾಡಲು ಪ್ರಯತ್ನ ಪಡ್ತಿದ್ದಾರೆ ಹಾಗಂತ ಆರೋಪಗಳು ಕೇಳಿ ಬರ್ತಿದೆ. ಸಾರಿ, ನಮಗೆ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ. ಪ್ರೀಪಿಸಿ ಅವ್ನ ಅರೆಸ್ಟ್ ಮಾಡ್ರಿ, ನಾವು ಹೊರಡೋಣ. ಒಂದ್ ನಿಮಿಷ ಇರಿ. ಪದೇ ಪದೇ ನಮ್ಮ ಮನೆಗೆ ಬಂದು ನಮ್ಮ ಮನೆಯವ್ರಿಗೆ ತೊಂದರೆ ಕೊಟ್ಟು ಸುಮ್ಮನೆ ಹಂಗೆ ಹೊರಡ್ತೀವಿ ಅಂತ ಹೇಳಿದ್ರೆ ಹೆಂಗೆ? ಸಾವಿತ್ರಿ, ನೀನು ಒಳಗೋಗು. ಅವಳು ಬಾಣಂತಿ ಮಾಮ್. ಇಂಥ ಟೈಮಲ್ಲಿ ಅವಳಿಗೂ ಗಾಬರಿ ಆಗಬಾರ್ದು, ಹರ್ಟ್ ಆಗಬಾರ್ದು. ಅದರಿಂದ ಮಗುಗೆ ಎಫೆಕ್ಟ್ ಆಗುತ್ತೆ ಮಾಮ್. ಓಕೆ, ಲೀವ್ ಇಟ್. ಈಗ ಈ ವಿಷಯನೆಲ್ಲ ಬಿಟ್ಬಿಡು. ಆಗಿದ್ದಾಗೋಯ್ತು, ಮುಂದೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಯೋಚನೆ ಮಾಡ್ತಾ ಕೂರೋದ್ರಲ್ಲೇ ಅರ್ಥನೇ ಇಲ್ಲ ಮಾಡಿ. ಇಮಿಡಿಯೇಟ್ ಆಗಿ ನನ್ನ ವಿರುದ್ಧ ಬರ್ತಿರೋ ನ್ಯೂಸ್ ಎಲ್ಲ ಸ್ಟಾಪ್ ಮಾಡಿಸ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಯಾವ ಮೀಡಿಯಾದಲ್ಲಿ ನನ್ನ ಬಗ್ಗೆ ನ್ಯೂಸ್ ಬರ್ತಿದ್ಯೋ ಅದನ್ನೆಲ್ಲ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿಸ್ಬೇಕು. ಇನ್ನು ಪೊಲೀಸ್ ಹತ್ರ ಒಬ್ಬ ಸಿಕ್ಕಾಕೊಂಡಿದ್ದಲ್ಲ, ಅವನು ಕುಡಿದು ಏನೇನೋ ಮಾತಾಡಿದ್ದೇನೆ ಅಂತ ಕೇಸನ್ನು ಅವನ ವಿರುದ್ಧ ತಿರುಗಿಸ್ಬಿಡ್ಬೇಕು. ಮರಿ ಆದಷ್ಟು ಬೇಗ ಇದೆಲ್ಲ ಆಗ್ಲೇಬೇಕು, ಇಮಿಡಿಯೇಟ್ ಆಗಿ. ಓಕೆ ಮಾಮ್, ಇದಿಷ್ಟು ಕೆಲಸ ಆಗುತ್ತೆ, ನಾನು ನೋಡ್ಕೋತೀನಿ. ಈಗಲೇ ಎಲ್ಲ ಕಡೆನೂ ಫೋನ್ ಮಾಡಿ ಅದು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅದನ್ನೆಲ್ಲಾನು ಡಿಲೀಟ್ ಮಾಡಿಸ್ತೀನಿ. ನೀನ್ ಟೆನ್ಷನ್ ತಗೋಬೇಡ, ರೆಸ್ಟ್ ಮಾಡು. ಓಕೆ.